ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ ಮೇಡಮ್, ಬನ್ನಿ ಬೇಗ. ಈ ಕಾಂತ ಇನ್ನ ಎಷ್ಟೊತ್ರಿ? ಬಂದ್ರು ಚೋಟ ಬಾಸ್, ಬಂದ್ರು ಬನ್ನಿ ಮೇಡಮ್, ಬೇಗ ಕರೆಸ್ರಿ ಕಾಂತ. ಬಂದ್ರು. ಈಗ ವಸಿಷ್ಠ ಕುಟುಂಬಸ್ಥರು ಎಲ್ಲರೂ ತಮ್ಮ ತಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಕೊನೆಗೆ ಇವಳು ಈ ಮನೆಗೆ ಸೊಸೆಯಾಗಿ ಬರೋ ಹಾಗಾಯ್ತು. ಧ್ರುವನ್ ಲವ್ ಮಾಡ್ತಿರೋ ಹುಡುಗಿ ಅದಿತಿನಾ? ನಮ್ಮ ಅತಿಥಿನ ಇಷ್ಟು ದಿನ ನಾವು ಹುಡುಕ್ತಿದ್ದ ಹುಡುಗಿ ಅದಿತಿನೇ. ನಿಜ ಅಂದ್ರೆ ನಮ್ಮ ಕಣ್ಣು ಮುಂದೆ ಇದ್ರು ನಮ್ಗೆ ಅದಿತಿನೇ ಅಂತ ಗೊತ್ತಾಗಿಲ್ಲ. ಈ ಅದಿತಿನೂ ಅಷ್ಟೇ, ಯಾವತ್ತೂ ಧ್ರುವನ್ ಪ್ರೀತಿಸೋ ವಿಚಾರ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೆ. ಲಾಸ್ಟ್ 1 year ಇಂದ 2 way ಲವ್ ಅಂತೆ. ಬಟ್ ನಮ್ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಎನಿವೇಸ್, ತುಂಬಾ ಚೆನ್ನಾಗಿ ಸೀಕ್ರೆಟ್ ಮೇಂಟೈನ್ ಮಾಡಿದ್ದೀರಾ. ಬಾಸ್, ಪ್ರೀತಿನ ತುಂಬಾ ದಿನ ಬಚ್ಚಿಟ್ಕೊಳಕ್ಕಾಗಲ್ಲ. ಅದೊಂಥರ ದೇವ್ರ ಪೂಜೆ ಮಾಡ್ದಂಗೆ. ಪೂಜೆ ಮಾಡ್ಬೇಕಾದ್ರೆ ಗೊತ್ತಾಗದೆ ಇದ್ರು ಗಂಟೆ ಬಾರಿಸ್ಬೇಕಾದ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅದಿತಿ, ನಿನ್ ನಿರಂತರ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ದಂಗಾಯ್ತು. ಸೊ ವೆಲ್ಕಮ್ ಟು ವಸಿಷ್ಠ ಫ್ಯಾಮಿಲಿ. ಇವ್ರುಗಳು ಪ್ರೀತಿಗೋಸ್ಕರ ಹೆವಿಯಾಗಿ ಹೋರಾಟ ಮಾಡಿದ್ದಾರೆ. ಪ್ರೀತಿನೂ ಸ್ವತಂತ್ರ ಬಯಸುತ್ತೆ, ಆದ್ರೆ ಸ್ವತಂತ್ರ ಇಲ್ಲದೆ ಇರೋ ಪ್ರೀತಿನೇ ಅಲ್ವಂತೆ. ಏನೇ ಆಗ್ಲಿ, ನಿಮ್ಮಿಬ್ರು ಪ್ರೀತಿ ಫಲಿಸ್ತಲ್ಲ, ಅದೇ ನನಗೆ ಖುಷಿ. ಒಂದು ಚೊಂಬು ಕೇಸರಿ ಹಾಕಿರೋ ಹಾಲು ಕುಡ್ದಷ್ಟೇ ತಣ್ಣಗಾಯ್ತು. ಚೋಟನದ್ನಿ, ನೀನ್ ಈ ಫ್ಯಾಮಿಲಿಗೆ ಬಂದ್ರೆ ಈ ಕುಟುಂಬ ಕಂಪ್ಲೀಟ್ ಆದಂಗೆ. ಹ್ಯಾಟ್ರಿಕ್ ಕೊಡಿದ್ರಲ್ಲ. ಕಂಪ್ಲೀಟ್ ಆದಂಗೆ ಅಂತಿದ್ಯಲ್ಲ ವಿಕಿ, ಕಂಪ್ಲೀಟ್ ಆಗೋಯ್ತು. ಇನ್ನೇನಿದ್ರು ಗಟ್ಟಿ ಮೇಳ ಬಾರಿಸೋದೆ, ವಾಲ್ಗ ಊದ್ಸೋದೆ. ನೀವಿಬ್ಬರನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಆ ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿನಗೆ ಬೇಕಿರೋದು ಸಿಕ್ಕಿದ್ರು. ಇನ್ ಮುಂದೆ ನೀನ್ ಹೀಗೆ ಇರೋ ಹಾಗಿಲ್ಲ, ಬೇಗ ಹುಷಾರಾಗಬೇಕು. ಬಾಸ್, ಟೆನ್ಷನ್ನೇ ತಗೊಳಂಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಧ್ರುವ ಸರು ಎದ್ದು ರನ್ನಿಂಗು, ಜಾಗಿಂಗು, ಮ್ಯಾರಥಾನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ವೇದಾಂತ್, ಹೆಂಗೆ ನಾವು ಅತ್ತೆದು ನಂದು ಪ್ಲಾನು ಸಖತ್ತಾಗಿತ್ತು ಅಲ್ವಾ? ಅಮ್ಮ, ಈ ಬಜಾರ್ ಸೇರ್ಕೊಂಡು ನೀವು ಹೀಗೆ ಮಾಡ್ಬೋದಾ? ಸ್ವಲ್ಪನಾದ್ರೂ ಹಿಂಟ್ ಕೊಡ್ಬೇಕು ತಾನೆ ನಮ್ಗೆ. ಅದು ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ ಅಷ್ಟೇ. ಹೇಳ್ಬಾರ್ದು ಅನ್ನೋ ಉದ್ದೇಶ ಏನಿರ್ಲಿಲ್ಲ. ಏನೇ ಹೇಳಿ ಅತ್ತೆ, ನೀವು ಸಖತ್ತಾಗಿ ಸರ್ಪ್ರೈಸ್ ಕೊಡ್ತೀರಾ. ಆರ್ಥಿಕ ಸೀಮಂತ ದಿನ ಅಪ್ಪ ಅಮ್ಮನ ಕರ್ಸಿ ಸರ್ಪ್ರೈಸ್ ಕೊಟ್ರಿ. ಇವತ್ತು ನೋಡಿದ್ರೆ ರಾಜಣ್ಣನ ಹುಡುಗಿ ಕರ್ಸಿ ಸರ್ಪ್ರೈಸ್ ಕೊಟ್ರಿ. ಏನಾಗಿರ್ಲಿ ಅತ್ತೆ, ನೀವೊಂಥರ ಸೂಪರ್. ಅದಕ್ಕೆ
ಆದರೂ ಅದಿತಿ ಮತ್ತು ನಮ್ಮ ರಾಜಣ್ಣನ ಜೋಡಿ ನಂಬರ್ 1 ಅಲ್ವಾ? ಅದಿತಿ, ನೀನು ಮುಂಚಿನ ಹಾಗೆ ನರ್ಸ್ ಗೆಟಪ್ ಹಾಕೊಂಡು ಗೊತ್ತಿದೆ ಇರೋ ಭಾಷೆಯಲ್ಲಿ ಬಂದು ಒದ್ದಾಡೋದು ಬೇಡ. ಕದ್ದು ಮುಚ್ಚಿ ಬರೋ ಅಗತ್ಯನೇ ಇಲ್ಲ. ನೀನು ಯಾವಾಗ ಬೇಕಾದರೂ ಧ್ರುವ ನೋಡೋದಕ್ಕೆ ಬರ್ಬೋದು. ನಮ್ಮ ಮನೆ ಬಾಗಿಲು ನಿನಗೋಸ್ಕರ ಯಾವಾಗಲೂ ಓಪನ್ ಇರುತ್ತೆ. ಹ್ಞೂ ಬಾಬಾ. ನೀನು ಈಗಲೂ ಏನಾದರೂ ಮಾತಾಡಬೇಕು ಅಂದರೆ ಧ್ರುವನ ಕರ್ಕೊಂಡು ಹೋಗ್ಬೋದು. ವೇದಾಂತ್, ನೋಡು ಇವರಿಬ್ರನ್ನ ಹೆಂಗ್ ನಾಚ್ಕೋತಿದ್ದಾರೆ ಅಂತ. ಕುಂಬಳಕಾಯಿ ಮೇಡಮ್, ಹೈಕಮಾಂಡ್ ಇಂದ ಪರ್ಮಿಷನ್ ಸಿಕ್ತು, ಲಡ್ಡು ಬಂದು ಬೈಕ್ ಬಿತ್ತ. ಇನ್ನೂ ಏನೇ ಮುಖ ನೋಡ್ತಿದ್ಯಾ? ಕರ್ಕೊಂಡು ಹೋಗು ಅಂತ ಹೇಳಿದ್ರು ತಾನೆ, ಕರ್ಕೊಂಡು ಹೋಗು. ಹೋಗ, ನಂಗೆ ನಾಚಿಕೆ ಆಗುತ್ತಾ? ಆಯ್ತು, ಬೇಡ ಬಿಡಪ್ಪ. ಅಯ್ಯೋ, ಇಷ್ಟು ಬೇಗ ಡಿಸೈಡ್ ಆಗ್ಬಿಟ್ಟ, ಕರ್ಕೊಂಡು ಹೋಗ್ತೀನಿ. ಧ್ರುವ, ಇವತ್ತು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಥರ ಖುಷಿ ನನ್ನ ಲೈಫಲ್ಲಿ ಯಾವತ್ತೂ ಆಗೇ ಇಲ್ಲ. ಇಂಥ ಒಂದಿನ ಬರುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಧ್ರುವ. ನಾನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ಕೇಳಲ್ವಾ? ಹಾಂ ಧ್ರುವ, ಇನ್ಮೇಲೆ ನಾವು ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ವೇದಾಂತ್ ಭಾವಂಗೆ ಗೊತ್ತಾದ್ಮೇಲೆ ನಮ್ಮಿಬ್ರು ಮದುವೆ ಆದಾಗೆ ಲೆಕ್ಕ. ಅವರೇ ನಮ್ಮಿಬ್ರು ಮದುವೆ ಮಾಡಿಸ್ತಾರಂತೆ. ಅವರೇ ಅಪ್ಪ ಅಮ್ಮ ಹತ್ರ ಹೋಗಿ ಖುದ್ದಾಗಿ ಮಾತಾಡ್ತಾರಂತೆ. ಧ್ರುವ, ಇನ್ಮೇಲೆ ನಿನ್ನ ನೋಡೋದಕ್ಕೆ ನಂಗೆ ಯಾವ ರೀಸನು ಬೇಕಾಗಿಲ್ಲ, ಹಾಗೆ ಯಾರ ಪರ್ಮಿಷನು ಕೂಡ ಬೇಕಾಗಿಲ್ಲ. ನನಗೆ ಯಾವಾಗ ನೀನು ನೋಡ್ಬೇಕನ್ಸುತ್ತೋ ಅವಾಗ ಬರ್ತೀನಿ, ನಿನ್ನ ಜೊತೆ ಮಾತಾಡ್ತೀನಿ, ಹಾಗೆ ಹೋಗ್ತೀನಿ. ನೀನು ಅಷ್ಟೇ, ಇನ್ಮೇಲೆ ಹೀಗೆಲ್ಲ ಇರೋ ಹಾಗಿಲ್ಲ. ನಾನು ಬಂದಾಗಲೆಲ್ಲ ನೀನು ಬಾಯಿ ತುಂಬ ಮಾತಾಡಬೇಕು, ನನ್ನನ್ನು ಮುದ್ದು ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಹುಷಾರಾಗಬೇಕು. ನೀನು ಹುಷಾರಾಗೋದನ್ನೇ ನಾನು ಕಾಯ್ತಾ ಇದ್ದೀನಿ. ಬೇಗ ಹುಷಾರ್. ಅದಿತಿ ಧ್ರುವನ ಒಂದು ಮಾಡೋದ್ರಲ್ಲಿ ಖಂಡಿತವಾಗ್ಲೂ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ, ಸ್ಪೆಷಲಿ ನಿಮ್ಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮೂಲ್ಯ, ಥ್ಯಾಂಕ್ ಯು ಅದ್ಯಾ, ಥ್ಯಾಂಕ್ ಯು ಆರ್ತಿ. ಅಯ್ಯಯ್ಯೋ ಬಡ ಬಾಸ್, ಮೇಯ್ನ್ ಆಗಿರೋ ವ್ಯಕ್ತಿನೇ ಬಿಟ್ಬಿಟ್ಟಿದ್ದೀರಲ್ಲ. ಅದು ಬೇರೆ ಇನ್ಯಾರು ಅಲ್ಲ, ನಾನು ಈ ಗ್ರೇಟ್ ಕಾಂತ. ಅದು ಹೇಗ್ರಿ ಕಾಂತ? ಹೌದು ಬಾಸ್, ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಎಲ್ಲರಿಗಿಂತ ಪ್ರಮುಖವಾದ ಪಾತ್ರ ನಾನೇ ನಿಭಾಯಿಸಿರೋದು. ಇವ್ರ ಕ್ರೆಡಿಟ್ಸ್ ಕೂಡ ನನಗೆ ಹೋಗ್ಬೇಕು. ಯಾಕಂದ್ರೆ ಅದಿತಿ ಮೇಡಮ್, ಧ್ರುವ ಸರು, ನಾನೊಂದು ತೀರಾ ನೀನೊಂದು ತೀರಾ ಅಂತ ಎಲ್ಲೆಲ್ಲೋ ದೂರದಲ್ಲಿದ್ರು. ಅವರಿಬ್ಬರ ಮಧ್ಯೆ ಸೇತುವೆ ಕಟ್ಟಿದ್ದೆ ನಾನು. ಕೊನೆಗೂ ಅವರಿಬ್ರನ್ನ ಒಂದ್ ಮಾಡಿಸಿ ಪ್ರೀತಿ ಮಧುರ, ತ್ಯಾಗ ಅಮರ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ಅಲ್ಲ, ಇದರಲ್ಲಿ ನಿಮ್ದೇನ್ ಕಾಂಟ್ರಿಬ್ಯೂಷನ್ ಇದೆ ಅಂತ ನೀವೇನ್ ಮಾಡಿದಿರಿ? ಛೋಟಾ ಬಾಸ್, ಏನು ಅಂತ ಮಾತಾಡ್ತಾ ಇದ್ದೀರಾ? ಆದ್ಯ ಮೇಡಮ್, ನೀವು ಇಲ್ಲೇ ಇದ್ದೀರಲ್ಲ, ನೀವಾದ್ರೂ ಹೇಳಿ ಅವರಿಬ್ರು ಪ್ರೀತಿಗೆ ನನ್ನ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ. ಅಯ್ಯಯ್ಯೋ ಆದ್ಯ ಮೇಡಮ್, ಏನು ನೀವೇನು ಮಾತಾಡ್ತಾನೆ ಇಲ್ಲ, ದಯವಿಟ್ಟು ಹೇಳಿ. ಹ್ಞೂ ಅಣ್ಣ, ಧ್ರುವನ್ ಲವ್ ಸ್ಟೋರಿಯಲ್ಲಿ ಕಾಂತ ಅವ್ರ ಕೊಡುಗೆ ತುಂಬಾನೇ ಇದೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನೀನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ಲ, ಆ ಕಳ್ಳ ಬಂದು ಪರ್ಸ್ ಕಿತ್ಕೊಂಡು ಹೋಗಿರಲಿಲ್ಲ ಅಂದ್ರೆ ಹುಡುಗಿನ ಹುಡುಕ್ಬಿಡ್ತಿದ್ದೆ ಅಂತ. ಅವತ್ತು ಪಾರ್ಟಿಗೆ ಹೋದಾಗ ಪಾರ್ಕಲ್ಲಿ ಸಿಕ್ಕಿದ ಕಳ್ಳ ಬೇರೆ ಯಾರೂ ಅಲ್ಲ,
ಸಾರಿ, ಆ ಕಳ್ಳ ನಮ್ಮ ಕಾಂತನ. ಹೌದೌದು, ಅದು ಬೇರೆ ಯಾರೂ ಅಲ್ಲ, ಈ ಖರಾಬ್ ಕಾಂತಾನೆ. ಲೋ ಕಬ್ಬಂಗಿ ಕಾಂತ, ಈ ಕೆಲಸ ಎಲ್ಲ ಬೇರೆ ಮಾಡ್ತೀಯನ ನೀನು? ಹಾ, ಇನ್ಮೇಲೆ ಇದೇ ಕೆಲಸ ಮಾಡು, ನಿನಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಅಯ್ಯೋ ಅಜ್ಜಿ, ಅಷ್ಟೇ ಅಲ್ಲ, ಅದಿತಿ ಮೇಡಮ್ಗೆ ನರ್ಸ್ ಗೆಟಪ್ ಹಾಕ್ಸಿ ಮಲಯಾಳಿ ತರ ಮಾತಾಡಕ್ಕೆ ಹೇಳ್ಕೊಟ್ಟಿದ್ದು ನಾನೇ. ಏನ್ರಿ ಮನ್ಯಾಳ್ಕ ಅಂತ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಾತನ್ನ ನಿಜ ಮಾಡಿಬಿಟ್ರಿ. ತುಂಬಾ ದೊಡ್ಡದಾಗಿ ಸಿಗ್ನಲ್ ಕೊಟ್ಟಿದ್ದೀರಾ. ಸಾರ್ಥಕ್ ಸರ್, ಈ ಮನೆಯಲ್ಲಿ ನನ್ನ ಏಳಿಗೆ, ನನ್ನ ಕೆಲಸನ ಸಹಿಸದೇ ಇರೋ ಏಕೈಕ ವ್ಯಕ್ತಿ ಅಂದ್ರೆ ನೀವೇ ಅನ್ಸುತ್ತೆ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆಲ್ಲ ಹೇಳದ್ ಮರ್ತ್ಬಿಟ್ಟೆ. ಈ ಪ್ರೇಮಿಗಳನ್ನ ಒಂದು ಮಾಡಕ್ಕೆ ನಾನು ನನ್ನ ಜೀವನಾನೇ ಗಂಧದ ತರ ತೇಯ್ದಿದ್ದೀನಿ. ಆಮೇಲೆ ಧ್ರುವ ಸರು, ಅದಿತಿ ಮೇಡಮು ಫಸ್ಟ್ ಟೈಮು ಪಾರ್ಕಲ್ಲಿ ಮೀಟ್ ಮಾಡಬೇಕಾದ್ರೆ ನಾನೇ ಮೀಡಿಯೇಟರ್ ಆಗಿದ್ದೀನಿ. ಅವರಿಬ್ರು ಯಾವತ್ತೂ ನನ್ನ ಮರೆಯಂಗೆ ಇಲ್ಲ. ಕರೆಕ್ಟ್. ವಿಕ್ರಾಂತ್, ಸಾರ್ಥಕ್, ನೀವು ಯಾವಾಗಲೂ ಕಾಂತ ನನಗೆ ಬಹಳ ಕ್ಲೋಸ್. ಅವ್ರು ತುಂಬಾ ಒಳ್ಳೆಯವರು. ಅವ್ರ ಮಾತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ಹೇಳ್ತಿದ್ರಿ. ನನಗೆ ಯಾರಾದ್ರೂ ಕ್ಲೋಸ್ ಇದ್ದು ಹೀಗೆ ಮಾಡಿದಿದ್ರೆ ನಾನದು ಸುಮ್ಮನೆ ಇರ್ತಿರ್ಲಿಲ್ಲ. ಹೇಗೆ ಮಾಡಿದ್ದಿದ್ರೆ ಏನ್ರಿ ಕಾಂತ, ನಿಮ್ ಮೀನು ಜೊತೆ ಡೇಟಿಂಗ್ ಹೋಗಕ್ಕೆ ದುಡ್ಡಿಲ್ಲ ಅಂದಾಗ ನಿಮ್ಮ ಅಕೌಂಟ್ ದುಡ್ಡು ಹಾಕೋರು ಯಾರು? ಅಯ್ಯೋ ಸಾರ್ಥಕ್ ಸರ್, ನೀವೇ. ಮಾಲ್ಗೆ ಹೋದಾಗ ಮೀನು ಜೊತೆ ಮೂವಿ ನೋಡ್ಬೇಕು ಅಂದಾಗ ನಿಮ್ಮ ಅಕೌಂಟ್ಗೆ ದುಡ್ಡು ಕಳಿಸ್ತವ್ರು ಯಾರು? ನೀವೇ. ನಿಮ್ ಮೀನು ಜೊತೆ ಬ್ರೇಕಪ್ ಆದಾಗ ಕುಡಿಯೋಕೆ ಕಂಪ್ನಿ ಇಲ್ಲ, ನನ್ನ ಜೊತೆ ಯಾರಾದ್ರೂ ಬನ್ನಿ ಅಂದಾಗ ನಿಮ್ ಜೊತೆ ಬಂದವ್ರು ಯಾರು? ನೀವಿಬ್ರೆ. ಅಲ್ಲ, ನಮ್ಮ ಹತ್ರ ಇಷ್ಟೆಲ್ಲ ಹೆಲ್ಪ್ ತಗೊಂಡು ನಮ್ಮ ಹತ್ರನೇ ಇಂಥ ಇಂಪಾರ್ಟೆಂಟ್ ಮ್ಯಾಟರ್ನ ಮುಚ್ಚಿಟ್ರಿ ಅಲ್ಲ. ಬಜಾರಿ, ಇನ್ನೊಂದು 5 ನಿಮಿಷ, 2 ಮೇಲಿದೆ, ಕಳಿಸ್ಬಿಡ್ತೀನಿ, ಹೊರಡೋಣ. ಈಗಾಗಲೇ ನಾನು ನಮ್ಮ ಇಬ್ಬರು ಮಕ್ಕಳನ್ನು ಶ್ರೀಮಂತರು ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಇವಳನ್ನು ಶ್ರೀಮಂತರು ಮನೆಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಅದನ್ನು ಒಪ್ಕೊಳ್ಳಲ್ಲ. ಏನು ಯಾವಾಗಲೂ ರೌಡಿಸ ಮಾಡೋ ನಮ್ಮ ರೌಡಿ ಬೇಬಿ ಸೈಲೆಂಟ್ ಆಗಿದ್ದಾಳೆ. ನೀನೇನೇ ಹೇಳು ಬಜಾರ್, ನಿನಗೆ ಸೈಲೆನ್ಸ್ ಎಲ್ಲ ಸೂಟ್ ಆಗಲ್ಲ. ಪಟ ಮಾತಾಡ್ತಿರ್ಬೇಕು, ಅವ್ರನ್ನ ಬೈತಿರ್ಬೇಕು. ಆಗ್ಲೇ ಬಜಾರಿ ಅನ್ನೋ ಹೆಸರಿಗೆ ಕಳೆ. ಏ ಬಜಾರಿ, ಏನಾಯ್ತು? ಯಾಕೊಂಥರ ಇದೆಯಾ? ನಾನು ನಿನ್ನ ಹತ್ರನೇ ಮಾತಾಡ್ತೀರ. ಹಾಗೇನಿಲ್ಲ ವೇದ, ನಾನು ನಾರ್ಮಲ್ ಆಗೇ ಇದ್ದೀನಿ. ನೀನು ಯಾವಾಗ ಹೇಗಿರ್ತೀನಿ ಅಂತ ನನಗೆ ಗೊತ್ತಿಲ್ವಾ? ಸುಳ್ಳು ಹೇಳ್ಬೇಡ. ಏನಾಯ್ತು ಹೇಳು. ವೇದಾಂತ್, ನಂಗೆ ಅದಿತಿ ಮದುವೆ ಬಗ್ಗೆನೇ ಯೋಚನೆ ಆಗ್ತಿದೆ. ನೆನ್ಪು ಮಾಡಿಕೊಂಡ್ರೆ ನಿದ್ದೆನೇ ಬರಲ್ಲ. ನಾನು ಇರ್ಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯ ಬಜಾರಿ? ಅವರಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಾನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ತೀನಿ. ಸೊ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡ. ನೀನೇ ನಿಂತು ಮದುವೆ ಮಾಡಿಸ್ತೀಯ, ನೀನೆಲ್ಲ ಜವಾಬ್ದಾರಿ ತಗೊಳ್ತೀಯ ಅನ್ನೋದ್ರ ಬಗ್ಗೆ ಟೆನ್ಷನ್ ಇಲ್ಲ ವೇದಾಂತ್. ನಂಗೆ ಅಪ್ಪನ ಬಗ್ಗೆನೇ ಟೆನ್ಷನ್ ಆಗ್ತಿರೋದು. ಅಪ್ಪ ಯಾವುದೇ ಕಾರಣಕ್ಕೂ ಅದಿತಿನ ರಾಜಣ್ಣಂಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಅವ್ರು ಹಾಗೆ ಮಾಡಿಬಿಡ್ತಾರೆ, ಎಲ್ಲಿ ಅವ್ರನ್ನ ದೂರ ಮಾಡಿಬಿಡ್ತಾರೆ ಅಂತ ಭಯ ಆಗ್ತಿದೆ. ಹಾಗೆಲ್ಲ ಏನೂ ಆಗಲ್ಲ ಬಜಾರಿ. ಅಪ್ಪನಿಗೆ ಧ್ರುವನ ಮೇಲೆ ಒಳ್ಳೆ ಒಪಿನಿಯನ್. ಅದಿತಿನ ಮದುವೆ ಮಾಡಿಕೊಡೋದಕ್ಕೆ ಅವ್ರಿಗೆ ಖಂಡಿತವಾಗ್ಲೂ ಖುಷಿ ಇರುತ್ತೆ. ಜನ ಏನೇನೋ ಮಾತಾಡ್ತಾರೆ ಅಂತ ಹಂಚ್ತಾ ಇದ್ದಾರೆ ಅಷ್ಟೇ. ಹಾಗಂತ ಈ ಮದುವೆಗೆ ಅವ್ರು ಒಪ್ಕೊಳ್ಳೋದೇ ಇಲ್ಲ ಅಂತಿಲ್ಲ. ನಾವೆಲ್ಲ
ನಾವೆಲ್ಲರೂ ಕೂತ್ ಮಾತಾಡ್ಬೇಕಷ್ಟೇ. ಎಲ್ಲರೂ ಕೂತ್ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಅಪ್ಪ ಖಂಡಿತವಾಗ್ಲೂ ಮದುವೆಗೆ ಒಪ್ಕೊಳ್ತಾರೆ. ಆದರೂ ಹೊಟ್ಟೆ ಒಳಗೆ ಒಂಥರ ಸಂಕಟ ಆಗ್ತಾ ಇದೆ. ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದಾಗ ಮಾಡಿದ ಪ್ರಪೋಸಿಗೆ ಏನಂತ ಉತ್ತರ ಬರುತ್ತೆ ಅಂತ ಟೆನ್ಷನ್ ಆಗುತ್ತಲ್ಲ, ಆ ಥರ ಟೆನ್ಷನ್ ಆಗ್ತಾ ಇದೆ. ಮಜಾರಿ, ನೀನು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ನೀನು ಓಕೆ ಅಂದರೆ ಕೊಡ್ತೀನಿ. ಏನು ವೇದಾ? ಕಣ್ಣು ಮುಚ್ಕೋ ಹೇಳ್ತೀನಿ. ಒಂಥರ ಚೆನ್ನಾಗಿದೆ. ಇನ್ನೊಂದು ಕೊಡು ನೋಡೋಣ. ಯೋ, ದೊಡ್ಡ ಆಸೆ ಬುರ್ಕ ಕಣಯ್ಯ ನೀನು. ಕೊಡು ಅಂದ ತಕ್ಷಣ ಕೊಟ್ಬಿಡೋದಾ? ಛೀ, ನಿಂಗೊಂಚೂರು ನಾಚಿಕೆ ಅನ್ನೋದೇ ಇಲ್ಲ ಬಿಡು. ಇನ್ನೊಂದು ಬೇಕಾ? ಇನ್ನೊಂದು ಕೊಡ್ತೀನಿ, ಕೇಳು. ಏಯ್, ಸುಮ್ಮನೆ ಇರೋ ಅಂದೆ ತಾನೆ. ಏನಾಯ್ತು ತೇಜಸ್? ಆ ವೇದಾಂತ್ ನಾವು ಮಾಡೋ ಎಲ್ಲ ಪ್ಲಾನ್ಗೂ ಅಡ್ಗಾಲ್ ಹಾಕ್ತಾ ಇದ್ದಾನೆ. ಆ ಅದಿತಿನ ಅವನ ತಮ್ಮ ಆ ವೀಲ್ ಚೇರ್ ಧ್ರುವನ್ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಇಷ್ಟು ದಿನ ಏನೆಲ್ಲ ಮಾಡಿದ್ವಿ ಅದೆಲ್ಲ ವೇಸ್ಟ್ ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ವೇದಾಂತ್ ಅಂಡ್ ಆ ಸುಹಾಸಿನಿ ಕೂಡ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಹೋಗಿ ಹೋಗಿ ಅವಳು ನಂಬಿದ್ವಲ್ಲ, ನಮಗೆ ಬುದ್ಧಿ ಇಲ್ಲ. ತೇಜಸ್, ಅವರಿಬ್ರದ್ದು ಮದುವೆ ಇನ್ನೂ ಆಗಿಲ್ಲ. ಧ್ರುವನ್ ಲವ್ ಮಾಡ್ತಾರೋ ಹುಡುಗಿ ಆದಿತ್ಯ ಅಂತ ಮಾತ್ರ ಗೊತ್ತಾಗಿದೆ. ಗೊತ್ತಾಗಿದೆ ಅಂದಮೇಲೆ ಮದುವೆ ಆಗುತ್ತೆ ಅಂತ ತಾನೇ ಅರ್ಥ. ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಥಿಂಕ್ ಮಾಡಬೇಡ. ಅವ್ರ ಮದುವೆ ನಡೆಯೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಅಷ್ಟರಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಅಂದ್ರೆ ಅಣ್ಣ? ಅಂದರೆ ನಾವು ಅದಿತಿನ ಕಿಡ್ನ್ಯಾಪ್ ಮಾಡ್ಬೋದು. ಧ್ರುವನ್ನ ದೇವರ ಪಾದ ಸೇರಿಸ್ಬೋದು. ಯೋಚನೆ ಮಾಡಬೇಡ, ಇದಕ್ಕೆ 1000 ದಾರಿ ಇದೆ. ವಿಕ್ರಾಂತ್, ಹಾ ಅಗ್ರಜ, ಇಲ್ಲ ಅರ್ಜೆಂಟಾಗಿ ಹೋಗ್ತಾ ಇದೆಯಾ? ಅದು ಅಗ್ರಜ, ನಂಗೊಂದು ಸನ್ ಗ್ಲಾಸಸ್ ಬೇಕಿತ್ತು. ಈ ಮನೆ ಫಂಕ್ಷನ್ಗಳು, ಮೀಟಿಂಗ್ಗಳು ಇದೆಲ್ಲ ಇದ್ದಿದ್ದರಿಂದ ಟೈಮೇ ಆಗಿರಲಿಲ್ಲ. ಇವತ್ತು ಫೈನಲಿ ಟೈಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿನಗೂ ಬೇಕಾ? ಅದಕ್ಕೆ ಅಷ್ಟು ತಲೆ ಯಾಕೆ ಕೆಡಿಸ್ಕೊಳ್ಬೇಕು? ಈಸಿ ಮೆಥಡ್ ಇದೆಯಲ್ಲ. ಏನು ಹೇಳ್ತಿದ್ದೆ ಅಗ್ರಜ? ನೀನೀಗ ಸನ್ ಗ್ಲಾಸಸ್ ತೊಗೊಳೋದಕ್ಕೆ ಎಲ್ಲೋ ಹೋಗೋಗತ್ತೆ ಅಲ್ಲ, ನೀನು ಇದ್ದ ಕಡೆಗೆ ಅದೇ ಬರುತ್ತೆ. ಹೌದಾ? ಅದೇಗೆ? ನೀನು ಲೆನ್ಸ್ ಕಾರ್ಡ್ನ AR ಸ್ಟೋರ್ ಬಗ್ಗೆ ಕೇಳಿಲ್ವಾ? ಓ, ಇದು ನಂಗೆ ಗೊತ್ತು ಅಗ್ರಜ. ನಾನು ಇವತ್ತು ಇಲ್ಲಿಗೆ ಹೋಗ್ತಿದ್ದೆ. ವಿಕ್ರಾಂತ್, ಲೆನ್ಸ್ ಕಾರ್ಡ್ನ ಹೊಸ AR ನಿನ್ನ ಮುಖನ ಅನಲೈಸ್ ಮಾಡಿ ನಿನಗೆ ಸೂಟ್ ಆಗುವಂಥ ಬೆಸ್ಟ್ ಕನ್ನಡಕ, ಬೆಸ್ಟ್ ಸನ್ ಗ್ಲಾಸಸ್ ಯಾವುದು ಅಂತ ಹೇಳುತ್ತೆ. ನಿನಗೆ ಯಾವ ಬಣ್ಣ, ಯಾವ ಸೈಜ್, ಯಾವ ಶೇಪ್ನ ಫ್ರೇಮ್ಗಳು ಬೇಕು ಅಂತ ನೀನೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ಥರ ಪರ್ಸನಾಲಿಟಿಗಳಿಗೂ ಸೂಟ್ ಆಗುವಂಥ ಬೇರೆ ಬೇರೆ ಫ್ರೇಮ್ಸ್ಗಳು ಸಿಗುತ್ತೆ. ಅದಕ್ಕೆ ಹೇಳಿದ್ದು ನೀನು ಎಲ್ಲೂ ಹೋಗೋ ಅಗತ್ಯ ಇಲ್ಲ ಅಂತ. ಲೆನ್ಸ್ ಕಾರ್ಡ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರೋ AR ಫೀಚರ್ಸ್ನ ಉಪಯೋಗಿಸಿದ್ರೆ ಸಾಕು. ನಿನಗೆ ಬೇಕಾಗಿರೋ ಸನ್ ಗ್ಲಾಸಸ್ ಆಗಿರ್ಬೋದು ಅಥವಾ ಕನ್ನಡಕಗಳಾಗಿರ್ಬೋದು, ಅವರೇ ನೀನಿರೋ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಓ ಹೌದಾ ಅಗ್ರಜ? ಈ ಡೀಟೇಲ್ಸ್ ನಂಗೆ ಗೊತ್ತೇ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಇದಕ್ಕಿಂತ ಚೆನ್ನಾಗಿರೋದು, ನೀನು ಅವ್ರ ನಂಬರಿಗೆ ಮಿಸ್ ಕಾಲ್ ಕೊಟ್ಟರೆ ಅವರ ಕನ್ನಡಕ ತಜ್ಞರು ಮನೆಗೆ ಬಂದು 12 ಹಂತಗಳಲ್ಲಿ ಕಣ್ಣನ್ನ ಪರೀಕ್ಷೆ ಮಾಡ್ತಾರೆ. ಅದಾದಮೇಲೆ 150ಕ್ಕೂ ಹೆಚ್ಚಿನ ಬೇರೆ ಬೇರೆ ಥರ ಫ್ರೇಮ್ಸ್ಗಳನ್ನ ನೀನು ಮನೆಯಲ್ಲೇ ಕೂತು ಟ್ರೈ ಮಾಡ್ಬೋದು. ಅದು ನಿನ್ನ ಅನುಕೂಲವಾದ ಟೈಮಲ್ಲಿ. ಸರಿ, ಈಗ ನಿನಗೆ ಸೂಟ್ ಆಗುವಂಥ ಒಂದಷ್ಟು ಫ್ರೇಮ್ಸ್ಗಳನ್ನ ಟ್ರೈ ಮಾಡು. ನಾಟ್ ಬ್ಯಾಡ್ ವಿಕ್ರಾಂತ್, ಚೆನ್ನಾಗಿದೆ ಅಗ್ರಜ. ಇದು ಚೆನ್ನಾಗಿದೆ ವಿಕ್ರಾಂತ್ ಅಲ್ಲ? ಇದು ಚೆನ್ನಾಗಿದೆ.
ಹಾಂ, ಇದರಲ್ಲಿ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸದ್ಯಕ್ಕೆ ಈ ಬ್ಲೂ ಕಂಪ್ಯೂಟರ್ ಗ್ಲಾಸ್ ಒಂದು ತೊಗೊಳ್ತೀನಿ, ಆ್ಯಂಡ್ ಹೊರಗಡೆ ಹಾಕೊಳ್ಳೋಕ್ಕೆ ಈ ಸನ್ ಗ್ಲಾಸ್ ಒಂದು ತೊಗೊಳ್ತೀನಿ. ನನ್ನ ಹತ್ರ ಲೆನ್ಸ್ ಕಾರ್ಡ್ನ ಗೋಲ್ಡ್ ಮೆಂಬರ್ಶಿಪ್ ಇದೆ. ಅದರಲ್ಲಿ ವರ್ಷ ಪೂರ್ತಿ ಬೈ 1 get 1 ಆಫರ್ ಇದೆ. ನೀನು ಅದನ್ನು ಯಾವ ಗ್ಲಾಸಸ್ ಮೇಲೆ ಕೂಡ ಬಳಸ್ಕೊಳ್ಬೋದು. ಅದು ಸನ್ ಗ್ಲಾಸಸ್ ಆದರೂ ಸರಿ, ಅಥವಾ ಐ ಗ್ಲಾಸಸ್ ಆದರೂ ಸರಿ, ಅಥವಾ ನಿನ್ನ ಬ್ಲೂ ಕಂಪ್ಯೂಟರ್ ಗ್ಲಾಸ್ ಆದರೂ ಓಕೆ, ಪ್ರೋಗ್ರೆಸಿವ್ ಗ್ಲಾಸಸ್ ಆದರೂ ಓಕೆ. ಇದರಲ್ಲಿ 1+1 ಆಫರ್ ಇರೋದ್ರಿಂದ ನೀನು ಇದನ್ನು ನಿನ್ನ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡ್ಬೋದು. ಇದು ಚೆನ್ನಾಗಿದೆ ವಿಕ್ರಾಂತ್. ಹೌದು, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇವತ್ತು ನೀನು ಕಾಪಾಡಿದೆ ಅಂತ ಹೇಳಬೇಕು, ಇಲ್ಲ ಲೆನ್ಸ್ ಕಾರ್ಟ್ನವ್ರು ಕಾಪಾಡಿದ್ರು ಅಂತ ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಅದಿತಿ, 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 ಏನ್ರಿ ಆಯ್ತು? ಯಾಕೆ ಹೋಗ್ತಿದ್ದೀರಾ? ಎಲ್ಲಿದ್ದಾಳ ಅವಳು? ಅದಿತಿ, ಅದಿತಿ. ಅರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅದೇನಾಯ್ತು ಅಂತ ಹೇಳಿ. ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗಿದೆ. ನಿನ್ನೆ ನಿನ್ನ ಮಗಳು ಅದಿತಿ ತನ್ನ ಫ್ರೆಂಡನ್ನು ಮೀಟ್ ಮಾಡ್ತೀನಿ ಅಂತ ನಮ್ಮ ಹತ್ರ ಸುಳ್ಳು ಹೇಳಿ ವೇದಾಂತ್ ಮನೆಗೆ ಹೋಗಿದ್ಲು.